ಮಾಡಿಬಿಡುತ್ತೇನೆ. ಬಡ ಬಡ ಕಪಿಕುಲವ ಕುಡಿದು ಪಡವೆಯೊಳಗಿಡುವೆ. ಚಡ್ಕನಾಂ ಸುಗ್ರೀವನು ಬಡಸಿದು ಕೋಪಾದಿಯಲ್ಲಿ ಮಾಡುವೆ. ಲಕ್ಷ್ಮಣ ದೇವ, ನಾವು ಬರುವುದು ಸ್ವಲ್ಪ ವಿಳಂಬವಾಯಿತು. ನಮ್ಮನ್ನು ಮನ್ನಿಸಿ ಕಾಪಾಡಬೇಕು ದೇವ, ಕಾಪಾಡಬೇಕು. ಏನು ಹೇಳಿದ್ದೆ? ಶಾಂತನಾಗಬೇಕೆ. ನಮ್ಮಿಂದ ಉಪಕಾರವಂತ ಸುಗ್ರೀವರಾದನು ತಾನು ಬರದ ನಾಚಿಕೆಯಾಗಿ ನಿನ್ನನ್ನು ಕಳಿಸಿರುವನೆ. ಮನ್ನಿಸೈ ಮಹಾನುಭಾವ ಲಕ್ಷ್ಮಣ ದೇವ, ಮನ್ನಿಸೈ ಮಹಾನುಭಾವ ಸಂಯುತ ಸುಗುಣಾಕರ. ನಿನ್ನ ನಂಬಿದವಳು ಲೋಕದಿ ಇನತೆಯನು ತೋರ್ವರೆ. ನಿನ್ನ ನಂಬಿದವಳು ಲೋಕದಿ ಇನತೆಯನು ತೋರ್ವರೆ. ಮಹಾನುಭಾವ ಸನ್ನುತ ಸುಗುಣಾಕರ. ಚಂಡ ಕೋಪದಿಂದ ನೀನು ಕೆಂಡ ಮುಗುಳುವ ರೈತರೇ. ಚಂಡ ಕೋಪದಿಂದ ನೀನು ಕೆಂಡ ಮುಗುಳುವ ರೈತರೇ. ಕಂಡು ಬೆದರ್ವರು ಅಮರರು, ಕಂಡು ಬೆದರ್ವರು ಅಮರರು. ಬ್ರಹ್ಮಾಂಡ ಉಳಿವುದೈ ಬೇಡೈ, ಬ್ರಹ್ಮಾಂಡ ಉಳಿವುದೈ
ವಾನರೇಂದ್ರ ನಿಮ್ಮಳೋತನು ಚಿನತೆಯನು ತೋರ್ವರೇ ಮನ ಪ್ರಾಣ ಉಳಿಸಿ ಪೊರೆಯೋ 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 ಮಾನವೇಂದ್ರ ತನುಭವ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ದೇವಾ 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 ಪ್ರಭು ಲಕ್ಷ್ಮಣ ಸ್ವಾಮಿಯೇ, ಅತಿಯಾದ ಮಳೆಗಾಲವಾದ್ದರಿಂದ ಸೈನ್ಯವನ್ನು ಒಗ್ಗೂಡಿಸುವುದು ಸ್ವಲ್ಪ ವಿಳಂಬವಾಯಿತು. ಕೋಪದಲ್ಲಿ ಮಾಡಿದ ಅಪರಾಧವು ಶಾಂತದಲ್ಲಿ ಬರಲಾದರು. ಆದ್ದರಿಂದ ನಮ್ಮನ್ನು ಮನ್ನಿಸಿ ಕಾಪಾಡಬೇಕು ದೇವ, ಕಾಪಾಡಬೇಕು. ತಾನು ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳಲು ಸಂಧಾನಕ್ಕೆ ನಿನ್ನನ್ನು ಕಳಿಸಿರುವನೇ. ಆ ಸುಗ್ರೀವರಾಜನು ಹೋಗಿ ಹೇಳು, ರಾಮನ ಬಾಣಕ್ಕೆ ತುತ್ತಾದ ವಾಲಿಯು ಈಗಾಲೇ ಯಮಲೋಕಕ್ಕೆ ಹೋಗಿರುವನು. ನೀವು ಹಾಗಲ್ಲ, ಪಟ್ಟಣ ಸಮೇತವಾಗಿ ಯಮ ಪಟ್ಟಣವನ್ನೇ ಸೇರಬೇಕಾಗುತ್ತದೆ. ಈಗ ಹೇಳಿ ಹೋಗಿ ಸುಗ್ರೀವರಾಜನಿಗೆ ಎಚ್ಚರಿಕೆ ಕೊಟ್ಟು ತಕ್ಷಣ ಕರೆತಂದರೆ ಸರಿ, ಇಲ್ಲವಾದರೆ ನಿಮ್ಮ ಪಟ್ಟಣ ಸಮೇತ ಧ್ವಂಸ ಮಾಡಿಬಿಡುತ್ತೇನೆ. ಪ್ರಭು, ಈಗಲೇ ಕರೆತರುವೆನು ಪ್ರಭು. ಲಕ್ಷ್ಮಣ ದೇವ, ಕಳೆದು ಹೋದ ರಾಜ್ಯವನ್ನು ನಮಗೆ ಲಭಿಸುವಂತೆ ಮಾಡಿದ ನಿಮ್ಮ ಉಪಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ ಲಕ್ಷ್ಮಣ ದೇವ. ಸುಗ್ರೀವರಾಜ, ಪತ್ನಿ ವಿಯೋಗದಿಂದ ದುಃಖಿತನಾಗಿರುವ ನಮ್ಮ ಅಣ್ಣನನ್ನು ನನ್ನಿಂದಲೂ ನೋಡು ಸಾಧ್ಯವಿಲ್ಲ. ಎಲ್ಲರೂ ಸೇರಿ ಎಲ್ಲ ರಾಮನ ಸನ್ನಿಧಿಗೆ ಹೋಗೋಣ, ನಡೆಯಿರಿ. ಅಪ್ಪಣೆ ಮಹಾಪ್ರಭು. जानकी प्राण सखी अगली दया
ದಯಾ ಕಮಲಮುಖಿ ಜಾನಕಿ ಸೀತಾ ಜಾನಕಿ ವೈದೇಹಿ ಪಂಚವಟಿ ತಟ ಪುಣ್ಯರೂಪಿಣಿ ಪಂಚವಟಿ ತಟ ಪುಣ್ಯರೂಪಿಣಿ ಗೋದಾನಂದನ ಅಂಸಗಮನೆ ಸೀತಾ ಪಂಚವಟಿ ತಟ ಪುಣ್ಯರೂಪಿಣಿ ಗೋದಾನಂದನ ಅಂಸಗಮನೆ ಚಿತ್ರಕೂಟ ಸಂಚಾರಿಣಿ ತರುಣಿ ಸೀತಾ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಅಮೃತವಾಹಿನಿ ಸೀತಾ ಅಯೋಧ್ಯ ಜನಮನ ಅಮೃತವಾಹಿನಿ ಜಾನಕಿ ಪ್ರಾಣ ಸಖಿ ಅಗಲಿದಯಾ ಕಮಲಮುಖಿ ಜಾನಕಿ ಸೀತಾ ಮನೋಹರೇ ನೀನಿಲ್ಲದೆನ್ನಯ ಬಾಳಿದು ವಿಫಲ ನೀನಿಲ್ಲದೆನ್ನಯ ಬಾಳಿದು ವಿಫಲ ತಂತು ಸಂಚಿತ ತಂತು ಜಾಲ ನೀನಿಲ್ಲದೆನ್ನಯ ಬಾಳಿದು ವಿಫಲ ತಂತು ಸಂಚಿತ ತಂತು ಜಾಲ ವಿರಹ ವೇದನೆ ಸಹಿಸಲ ಸದಳ ಸೀತಾ ವಿರಹ ವೇದನೆ ಸಹಿಸಲ ಸದಳ ತನುವು ದಹಿಸಿದೆ ಚಿರತಳ ಸೀತಾ ಜಾನಕಿ ತನುವು ದಹಿಸಿದೆ ಚಿರತಳ ಜಾನಕಿ ಪ್ರಾಣ ಸಖಿ ಅಗಲಿದಯಾ ಕಮಲಮುಖಿ ಜಾನಕಿ ಸೀತಾ 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 ಜಾನಕಿ ಮನೋಹರೇ ಎಷ್ಟು ಚಿಂತಿಸಿದರೂ ಫಲವೇ ಸಿಗದಂತಾಯ್ತಲ್ಲ
ಸುಗ್ರೀವನಿಗೆ ಎಚ್ಚರಿಕೆ ಕೊಡಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ. ಕುಪಿತನಾಗಿ ಹೋಗಿರುವ ಆತನು ಏನು ಅನಾಹುತ ಮಾಡಿಕೊಂಡು ಬರುವನೋ ಕಾಣೆನಲ್ಲ. ಅಣ್ಣ ಅಣ್ಣ, ನಿನ್ನ ಆಜ್ಞೆಯಂತೆ ಆ ಸುಗ್ರೀವರಾಜನನ್ನು ಕರೆತಂದಿರುವನಣ್ಣ. ನಮಸ್ಕರಿಸೋಣ ರಾಮಪ್ರಭು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಈಗಲಾದರೂ ನಿಮಗೆ ನಾನು ನೆನಪಿಗೆ ಬಂದಂತಾಯ್ತೆ. ವಿಳಂಬವಾದದ್ದಕ್ಕೆ ಕ್ಷಮಿಸಬೇಕು ತಂದೆ. ದೇವ, ಅತಿಯಾದ ಮಳೆಗಾಲವಾದ್ದರಿಂದ ನಾವು ಬರುವುದು ಸ್ವಲ್ಪ ವಿಳಂಬವಾಯಿತು. ನಮ್ಮನ್ನು ಮನ್ನಿಸಿ ಕಾಪಾಡು ದೇವ, ಕಾಪಾಡು. ನಾನಾ ದಿಕ್ಕುಗಳಿಂದ ವಿಷಯವನ್ನು ತಿಳಿದು ಇಲ್ಲಿಗೆ ಬಂದಿರುವ ರಾಮಚಂದ್ರ ಪ್ರಭು. ಅದೋ ಜಾಂಬವಂತರು ಇತ್ತಲೇ ಬರುತ್ತಿರುವರು. ಶ್ರೀರಾಮಚಂದ್ರ ಪ್ರಭು ನಮಸ್ಕರಿಸುತ್ತೇನೆ. ಜಾಂಬವಂತರೇ, ನಿಮಗೆ ಮಂಗಳವಾಗಲಿ. ಸುಗ್ರೀವರಾಜ ನಾನಾ ದಿಕ್ಕುಗಳಿಗೂ ಸೈನ್ಯವನ್ನು ಕಳಿಸಿದೆ ಎಂದು ಹೇಳಿದೆವಲ್ಲವೇ? ಆದರೆ ಆ ಆಂಜನೇಯನಲ್ಲಿ ಜಯ ಜಯ ರಘುವೀರ ಸಮರ್ಥ ಮನುಜಾವತಾರ ವಿನುತ ಮನುಜಾವತಾರ ವಿನುತ ಮನುಜಾವತಾರ ವಿನುತ ಮನುಜಾವತಾರ ವಿನುತ ಅವನೇ ಅನಗರಾಗವ ಅವನೇ ರವ ಅಭಿವಾದ ಸುಖಾದಿ 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 ಅಭಿವಾದ ರಘೋತ್ತಮ ರಾಮ ಮುನಿಯಾದ ಬಾಲಕನ ಯೋಗ ಕೇಳ ಮುನಿಯಾದ ಬಾಲಕನ ಯೋಗ ಕೇಳ ಮುನಿಯಾಗ ಬಾಲಕನ ಯೋಗ ಕೇಳ ಮುನಿಯಾಗ ಬಾಲಕನ ಯೋಗ ಕೇಳ ಮುನಿಯಾಗ ಬಾಲಕನ ಯೋಗ ಕೇಳ ಬಳುದೇರ್ತಾರ ಜನಿತಾದರ ಬಳುದೇರ್ತಾರ ಜನಿತಾದರ ಅಭಿವಾದಯಾನೆ ಸುಖಾದಿ 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 ಅಭಿವಾದಯಾನೆ ರಘೋತ್ತಮ ವಂಶ ದೇವ ಮನು ವಂಶ ಗೋಪ 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 ಗುಣದ ರಾಮ ರಾಮ ತೋಣಬೇವವ ಗುಣದ ರಾಮ ರಾಮ ತೋಣಬೇವವ ಪರಿಪಾಲಿ ರಾಮ ಸುಖಾದಿ 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 ಅಭಿವಾದಯ ರಘೋತ್ತಮ ರಾಮ ಪ್ರಭು ರಾಮಚಂದ್ರ ಇದೋ ನಮಸ್ಕರಿಸುವೆನು. ಕೀರ್ತಿ ಶಾಲಿಯಾಗೂ ಮಾರುತಿ. ಸುಗ್ರೀವರಾಜ, ಆ ಪ್ರಭು ಇವರೆಲ್ಲರಿಗೂ ಮುಂದಿನ ಕಾರ್ಯವನ್ನು ನೇಮಿಸು. ಆಗಬಹುದು.
ಆಂಜನೇಯ, ಒಡೆಯ ಅಂಗದ ಕುಮಾರ ಜಾಂಬುವಂತರೊಳಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯ ಪರ್ವತ, ನರ್ಮದಾ, ಗೋದಾವರಿ ತೀರವನ್ನು ಹುಡುಕಿ ಮುಂದಕ್ಕೆ ಹೋಗು. ಅಲ್ಲಿ ಅಗಸ್ತ್ಯಾಶ್ರಮವೂ ಸಿಗುವುದು. ಅವರಿಂದ ಆಶೀರ್ವಾದವನ್ನು ಪಡೆದು ಅಲ್ಲಿಯೂ ಹುಡುಕು. ಅಲ್ಲಿಯೂ ಸಿಗುತ್ತಿದ್ರೆ ಮುಂದಕ್ಕೆ ಹೋಗು. ಕೇರಳ, ಪಾಂಡ್ಯ ಮುಂತಾದ ರಾಜ್ಯದಲ್ಲಿಯೂ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗು. ಭೋಗವತಿ ನಗರವೂ ಸಿಕ್ಕುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗು. ಅಲ್ಲಿಂದ ಮುಂದಕ್ಕೆ ಹೋದರೆ ಅಲ್ಲಿ ಅಂಗಾರಿಕೆಂಬ ರಕ್ಕಸೀರುಗಳು, ಅವಳಿಗೆ ಎದರದೆ ಮುಂದಕ್ಕೆ ಹೋಗು. ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಪಿತೃಲೋಕವು ಸಿಗುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಂದ ಆದರೆ ಅಲ್ಲಿಂದ ಮುಂದಕ್ಕೆ ಮಾತ್ರ ಹೋಗಬೇಡ ಪ್ರಭು. ಏತಕ್ಕೆ ಒಡೆಯ? ಏತಕ್ಕೆಂದರೆ ಅಲ್ಲಿ ಸೂರ್ಯರಶ್ಮಿಯು ಕಾಣುವುದಿಲ್ಲ. ಆದ್ದರಿಂದ ಒಂದು ಮಾಸದ ಅವಧಿಯೊಳಗಾಗಿ ಆ ನೀಚನಾದ ರಾವಣನ ನೆಲೆಯನ್ನು ಹಾಗೂ ಸೀತಾಮಾತೆಯರ ಕುಶಲ ವಾರ್ತೆಯನ್ನು ತರಬೇಕು. ಸರ್ವಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ? ಮಗದಾಗ್ನೆ ಒಡೆಯ, ಮಗದಾಗ್ನೆ. ರಾಜ, ನಾನಾ ದೇಶಗಳ ವಿಚಾರವು ನಿನಗೇಗೆ ತಿಳಿದವು? ರಾಮಚಂದ್ರ ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಬೇಕೆಂದು ಬೆನ್ನತ್ತಿದ ಕಾಲದಲ್ಲಿ ನಾನು ಈ ಭೂಮಂಡಲವನ್ನೆಲ್ಲ ಸಂಚರಿಸಿದ್ದನಾದ್ದರಿಂದ ಅವುಗಳನ್ನೆಲ್ಲ ನೋಡಿದನು ಸ್ವಾಮಿ. ಮಾರುತಿ, ಈ ಮಹತ್ವರವಾದ ಕಾರ್ಯವು ನಿನ್ನಿಂದ ಸಾಧ್ಯವೇ? ಏನು ಹೇಳುತ್ತಿರುವೆ ದೇವ? ನನ್ನಿಂದ ಈ ಕಾರ್ಯವು ಸಾಧ್ಯವಿಲ್ಲವೇ? ಶ್ರೀರಾಮನ ನಿನ್ನಯ ಕರುಣಾರಥ ವಿಲಸತ್ಕಟಾಕ್ಷಮಾಂದಿರೆ ಶ್ರೀರಾಮನ ನಿನ್ನಯ ಕರುಣಾರಥ ವಿಲಸತ್ಕಟಾಕ್ಷಮಾಂದಿರೆ ಆ ರಾವಣನಂ ಸದೆ ಬಡಿದು ಆರ ಜನಕೆಯ ತಂದೊಮ್ಮೆ ಒಲವೇ ಶ್ರೀರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದ ಬಂದಿದ್ದರೆ ಜಗನ್ಮಾತೆಯ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರುಳನಾದ ರಾವಣನ ಬಲಾಬಲಗಳನ್ನು ಸಹ ತಿಳಿದು ಬರುವೆನು ದೇವ. ಬಹಳ ಸಂತೋಷ ಮಾರುತಿ. ಮಾರುತಿ ದೇವ, ಜಾನಕಿಯನ್ನು ಕಂಡಾಗ ಕೆಲವು ಗುರುತುಗಳನ್ನು ಹೇಳುವೆ. ಹೀಗೆ ಬಾ. ಜಾನಕಿ ಗರುಹುವ ಪರಿಯಿದ ಬೇಳುವೆ ಮಾರುತಿ ನೀನೆ. ಮಾರುತಿ ನೀ ಕೇಳೋ. ಶಿವಧನುವನ್ನು ಮುರಿದು ಸೀತೆಯ ಕರೆ ಬಿಡಿದೆ. ಮಾರುತಿ ದೇವ, ಶಿವಧನುವನ್ನು ಮುರಿದು ಸೀತೆಯ ಕರೆ ಬಿಡಿದೆ. ಶಿವಧನುವನ್ನು ಮುರಿದು ಸೀತೆಯ ಕರೆ ಬಿಡಿದೆ. ಶಿವಧನುವನ್ನು ಮುರಿದು ಸೀತೆಯ
ಮಾರುತಿ, ದೇವಾ, ಈ ಅಂಗುಳಿಕೆಯನ್ನು ಆಕೆಗೆ ಕೊಟ್ಟು ಅವಳಿಂದ ಒಂದು ಅವಿಜ್ಞಾನ ವಸ್ತುವನ್ನು ತೆಗೆದುಕೊಂಡು 1 ಮಾಸದ ಅವಧಿಯೊಳಗಾಗಿ ಹಿಂತಿರುಗಬೇಕು. ತಿಳಿಯಿತೆ? ಅನುಗ್ರಹಿತನಾದೆನು ದೇವಾ, ಅನುಗ್ರಹಿತನಾದೆನು. ರಾಮಾನುಗ್ರಹದಿಂದ ಸೀತಾಮಾತೆಯವರ ದರ್ಶನವಾದರೆ ತಮ್ಮ ವಿಚಾರವನ್ನು ಏನೆಂದು ವಿಜ್ಞಾಪಿಸಿಕೊಳ್ಳಲಿ ಲಕ್ಷ್ಮಣ ಸ್ವಾಮಿ? ಮಾರುತಿ, ನನ್ನ ಸಹಸ್ರಾರ ನಮಸ್ಕಾರಗಳನ್ನು ಮಾತೆಯವರಿಗೆ ತಿಳಿಸು. ಧನ್ಯನಾದೆನು ದೇವಾ, ಧನ್ಯನಾದೆನು. ಎಲೆ ಕಪಿವೀರರೇ, ಇಂದಿನಿಂದ ಸೀತಾಮಾತೆಯವರ ದರ್ಶನವಾಗುವವರೆಗೂ ನಾನು ಆಹಾರಾದಿಗಳನ್ನು ಮುಂಚಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ಓ, ಎಲ್ಲರೂ ಸೇರಿ ರಾಮ ಕಾರ್ಯದಲ್ಲಿ ನಿರತರಾಗೋಣ, ನಡೆಯಿರಿ. ರಾಮಚಂದ್ರ ದಯಾಳೋ ಅದರ ಪರಮ ಕೃಪಾಳೋ. ರಾಮಚಂದ್ರ ದಯಾಳೋ ಅದರ ಪರಮ ಕೃಪಾಳೋ. ಸಕಲ ಲೋಕದವನೇ ಈ ಸಮುದ್ರವನ್ನು ನೋಡಿ ಎಷ್ಟೊಂದು ಭಯಾನಕವಾಗಿರುವುದು. ಈ ಸಮುದ್ರವನ್ನು ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವ ವೀರರು ಯಾರಿರುವರು ವಿಚಾರಿಸುವ ಅಂಗದ ಕುಮಾರ. ನಳನೆ, ನೀನು ಎಷ್ಟು ಯೋಜನಾ ಆರಬಲ್ಲೆ? ನಾನು 40 ಯೋಜನ ಮಾತ್ರ ಆರಬಲ್ಲೆ. ನೀಲನೆ, ನೀನು ಎಷ್ಟು ಯೋಜನಾ ಆರಬಲ್ಲೆ? ನಾನು 60 ಯೋಜನ ಮಾತ್ರ ಆರಬಲ್ಲೆ. ಜಾಂಬುವಂತರೆ, ನೀವು ಎಷ್ಟು ಯೋಜನಾ ಆರಬಲ್ಲಿರಿ? ಅಂಗದ ಕುಮಾರ, ಈ ಕಾರ್ಯವು ನನಗೇನು ಅಸಾಧ್ಯವಾಗಿರಲಿಲ್ಲ. ಆದರೆ ಒಂದಾನೊಂದು ಕಾಲದಲ್ಲಿ ಸೂರ್ಯಾಸ್ತಮಾನವಾಗೋದ್ರೊಳಗಾಗಿ ಭೂಪ್ರದಕ್ಷಿಣೆ ಮಾಡಿದಾಗ ನನ್ನ ಶಕ್ತಿಯಲ್ಲೂ ಕುಂದಿ ಹೋಯಿತು. ಆದ್ದರಿಂದ ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ ಅಂಗದ ಕುಮಾರ. ನೀನು ಎಷ್ಟು ಯೋಜನೆ ಆರಬಲ್ಲೆ? ಪೂಜ್ಯರೇ, ನಾನು ಈ ಶತವಿಸ್ತೀರ್ಣವುಳ್ಳ ಸಾಗರವನ್ನೇ ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನೇ ತಿಳಿಯಬಲ್ಲೆ. ಆದರೆ ಹಿಂತಿರುಗಿ ಬರುವೆನೋ ಇಲ್ಲವೋ ಎಂಬ ಸಂದೇಹ. ಆದ್ದರಿಂದ ಈ ಕಾರ್ಯ ಮಾರುತಿ ಬಿಟ್ಟು ಇನ್ಯಾರಿಂದಲೂ ಸಾಧ್ಯವಿಲ್ಲ. ನಾವು ಅವನನ್ನೇ ಪ್ರಾರ್ಥಿಸೋಣ. ಆಗಬಹುದು. ಬನ್ನಿ ಆಂಜನೇಯ. ರಾಘವ ಕಾರ್ಯವ ಸಾಧಿಸಲಿ ಜನ, ರಾಘವ ಕಾರ್ಯವ ಸಾಧಿಸಲಿ ಜನ, ಸಾಗರವನು ನೀ ದಾಟುವಂತ, ಸಾಗರವನು ನೀ ದಾಟುವಂತ, ಬಲವಂತ ತ್ರಿಭುವಂತ
ಆಂಜನೇಯ, ಶ್ರೀರಾಮಾನುಗ್ರಹವು ನಿನ್ನ ಮೇಲೆ ಸಂಪೂರ್ಣವಾಗಿರುವುದರಿಂದ ಈ ಕಾರ್ಯವು ನಿನ್ನಿಂದ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ ಆಂಜನೇಯ. ಅಯ್ಯ ಅಯ್ಯ ಕಪಿವೀರರೇ, ಭಯಪಡಬೇಡಿ. ಶ್ರೀರಾಮಚಂದ್ರನು ಕುಪಿತನಾಗಿ ಶತ್ರುವಿನ ಮೇಲೆ ಬಿಡತಕ್ಕ ಬಾಣವು ಎಷ್ಟು ವೇಗದಿಂದ ಹೋಗುವುದೋ ಅಷ್ಟೇ ವೇಗದಿಂದ ಈ ಸಮುದ್ರವನ್ನು ಒಂದು ಕಾಲುವೆಯೋಪಾದಿಯಲ್ಲಿ ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವನಲ್ಲದೆ ಆ ದುರುಳನಾದ ರಾವಣನ ಬಲಾಬಲಗಳನ್ನು ತಿಳಿದು ಸಹ ಬರುವೆನು. ನಾನು ಬರುವವರೆಗೂ ನೀವು ಈ ಸಮುದ್ರ ತೀರದಲ್ಲಿ ರಾಮಧ್ಯಾನವನ್ನು ಮಾಡಿಕೊಂಡು ಕುಳಿತಿರಿ. ಹಾಗೆ ಆಗಲಿ ಆಂಜನೇಯ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 लाएंगे पहले वारदिया, लाएंगे पहले वारदिया, लाएंगे पहले वारदिया, बरदೆಲ್ಲ ತೊರೆ ಅರುಚವಾದರೆ लाएंगे पहले वारदिया, ಲಂಘಿಸಿ ತೀರದ ಸಂಗದವರೆಗೂ ಲಂಘಿಸಿ ತೀರದ ಸಂಗದವರೆಗೂ ತುಂಗಬಲದನ ಒಂದು ನಿಮಿಷದೆ ತುಂಗಬಲದನ ಒಂದು ನಿಮಿಷ ಲಂಘಿ ಬೆನ್ನೆ ವಾರ್ದಿಯ ಲಂಘಿ ಬೆನ್ನೆ ವಾರ್ದಿಯ ಬರದೆಲ್ಲ ದೊರೆ ಅರಿಚವಾದರೆ ಲಂಘಿ ಬೆನ್ನೆ ವಾರ್ದಿಯ ಪಾವನಾತ್ಮ ನಾದ ರಾಮನ ಪಾವನಾಥ ನಾದ ರಾಮನ ಪಾವಂತರದಲ್ಲಿರಿಸುತ್ತಲೇ ಪಾವಂತರದಲ್ಲಿರಿಸುತ್ತಲೇ ಜೀವರ ಪದವ ಜೀವರ ಸುಸ್ಥಿರ ಜೀವರ ಪದವ ಜೀವರ ಸುಸ್ಥಿರ ಭಾವದಿನಗೆ ಲಾಭದಲ್ಲಿ ಕ್ಷಣ ಭಾವದಿನಗೆ ಯುದ್ಧ ಲಾಭದಲ್ಲಿ ಲಂಘಿ ಬೆನ್ನೆ ವಾರ್ದಿಯ ಲಂಘಿ ಬೆನ್ನೆ ವಾರ್ದಿಯ ಲಂಘಿ ಬೆನ್ನೆ ವಾರ್ದಿಯ. ಜೈ ಜೈ ರಘುವೀರ ಸಮರ್ಥ. ತುರಕುಲಭ ಎಂಸೆ ಕುಲವ ಎಂಚೆ ನಿಷ್ಕರುಣಿತಾನೆನೆಸೆ ಜಗವ ಬಾಧಿಸುತ್ತೇರ್ಪ ದುರುಳದ ಶಾಸರನ ಪುರಮಿದ ದುರುಳದ ಶಾಸನನ ಪುರಮಿದ ನಿಲುಕಿಸಿದನು ಶ್ರೀರಾಮಚಂದ್ರನ ದಯದೇ ಚಂಡ ದಾನವ ಮಂಡಲೇಂದ್ರನ 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 ಕಂಡು ಗಿಡಿತರ ಏನು ಬೇಬಲ ಕಂಡು ಗಿಡಿತರ ಏನು ಬೇಬಲ ಕಂಡನ ಲಂಕ ನಗರವ ಮಣಿಮಾಂಡಲವನಿದ ಕಂಡೇ
ಗಗನ ತಲದಿಂದೊಗೆವ ಕಲ್ಲು ಲಗಳ ಮೇಲೆ ನಾ ನೆಗೆಯುವುದೇ ಗಗನ ತಲದಿಂದೊಗೆವ ಕಲ್ಲು ಲಗಳ ಮೇಲೆ ನಾ ನೆಗೆಯುವುದೇ ಗಗತಿಯೊಳಗೆ ಸುಗುಣ ತೆರೆದೆ ಗಗತಿಯೊಳಗೆ ಸುಗುಣ ತೆರೆದೆ ಗಗತಿಯೊಳಗೆ ಸುಗುಣ ತೆರೆದೆ ಗಗತಿಯೊಳಗೆ ಸುಗುಣ ತೆರೆದೆ ಎಲ್ಲಿಗೆ ಬರುತ್ತೀರಿ ನಗರವನೋನರೆ ಎಲ್ಲಿಗೆ ಬರುತ್ತೀರೆ ನಗರವನೋನರೆ ಕಂಡನ ಲಂಕಾ ನಗರವ ಮಣಿಮಾಂಡಲವನಿದ ಕಂಡೆ ಕಂಡನ ಮದ ಕಾಳ ಸತತೆ ಕಳ ತಳಿಸಿ ಗಗನವ ಬೆಳಗಿರೆ ತೊಳಪಾಯೇ ಮದ ಕಾಳ ಸತತೆ ಕಳ ತಳಿಸಿ ಗಗನವ ಬೆಳಗಿರೆ ಸಲತ್ರೆ ಕೋಟ ಜಲದ ಮೇಲೆ ಚಲತ್ರೆ ಕೋಟ ಜಲದ ಮೇಲೆ ಚಲತ್ರೆ ಕೋಟ ಜಲದ ಮೇಲೆ ತ್ರಿಕೋಟ ಜಲದ ಮೇಲೆ ತ್ರಿಕೋಟ ಜಲದ ಮೇಲೆ ಜಲದ ಮೇಲೆಗೆ ತ್ರಿಕೋಟ ಜಲದ ಮೇಲೆಗೆ ತ್ರಿಕೋಟ ಜಲದ ಮೇಲೆಗೆ ತ್ರಿಕೋಟ ಪ್ರಜ್ವಲಿಪದ ಈತನ ಪೊಳಲನೆ ಪರ ಪ್ರಜ್ವಲಿಪದ ಈತನ ಪೊಳಲನೆ ಪರ ಕಂಡನ ಲಂಕಾ ನಗರವ ಮಣಿಮಾಂಡಲವನಿದ ಕಂಡೆ ಆಕ ರಾಮಚಂದ್ರ, ನಿನ್ನ ಮಹಿಮೆಯು ಎಷ್ಟೊಂದು ಅದ್ಭುತವಾದುದು. ಈ ಲಂಕಾ ನಗರದ ಹೊರಗಿನ ಬಾಗಿಲು ಎಷ್ಟೊಂದು ಸುಂದರವಾಗಿರಬೇಕಾದ್ರೆ ಇನ್ನು ಈತನ ಅರಮನೆಯು ಎಷ್ಟೊಂದು ಸೊಗಸಾಗಿರಬಹುದು. ಸಮುದ್ರ ಲಾಂಘನ ಕಾಲದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ಭವನ್ನು ಅಡಗಿಸಿದ್ದು ಅಲ್ಲದೆ ನನ್ನ ನೆಳನ್ನೇ ಅನುಸರಿಸಿಕೊಂಡು ಬಂದು ನನ್ನನ್ನೇ ನುಂಗಲು ಪ್ರಯತ್ನ ಪಟ್ಟ ಆ ಸಿಮ್ಮಿಕೆಯ ಗರ್ಭದಲ್ಲಿ ಸೂಕ್ಷ್ಮ ರೂಪಿನಿಂದ ಪ್ರವೇಶ ಮಾಡಿ ಅವಳ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ಅವಳ ಉದರವನ್ನು ಸೀಳಿಕೊಂಡು ಬಂದಿದ್ದು ಇದೆಲ್ಲವೂ ನಿನ್ನ ಮಹಿಮೆಯಿಂದ ಅಲ್ಲವೇ ದೇವ? ಈಗಿರುವಲ್ಲಿ ನನಗೆ ಭಯವೆಂದರೇನು? ಪುರಪ್ರವೇಶ ಮಾಡಿಯೇ ತೀರುತ್ತೇನೆ. ಪಂಕಜ ಬವ ಶಿವ ಸುರವರ ವೈಭವ, ಪಂಕಜ ಬವ ಶಿವ ಸುರವರ ವೈಭವ, ಸುಖ ಪಿಕನಾದಂ ಅಕಮುಖ ಸಂಭವ, ಸುಖ ಪಿಕನಾದಂ ಅಕಮುಖ ಸಂಭವ, ಅಂಕಿತ ಕಾಂಚನ ಕೈಕಿಣಿ ಜನರ, ಅಂಕಿತ ಕಾಂಚನ ಕೈಕಿಣಿ ಜನರ, ಜನದ ಬಿನದ ಮಿಗೆ ತೋರುತ್ತಿಗೋದು ಮಿಗೆ ಸ್ವಗಸೆ, ಮಿಗೆ ಸ್ವಗಸೆ, ಮಿಗೆ ಸ್ವಗಸೆ. ನಾಗಲೋಕಾಸುರರಿಗೆ ಸಮವೆನಿಪುದು, ನಾಗಲೋಕಾಸುರರಿಗೆ ಸಮವೆನಿಪುದು, ನಗರ ಬಿದು ತೋರುತ್ತಿಗುದು ಮಿಗೆ ಸ್ವಗಸೆ, ಮಿಗೆ
ಮಿಗೆ ಸೊಗಸೆ ಮಿಗೆ ಸೊಗಸೆ. ಆಕ ನಾನು ಈ ಪುರವನ್ನು ನಿರಾಯಾಸವಾಗಿ ಚಲಿಸೋಣವೆಂದರೆ ಯಾರೋ ಈ ಪುರದ ಬಾಗಿಲಲ್ಲಿ ಬೃಹದಾಕಾರವಾಗಿ ಓರ್ವರ ಕಸಿಯು ಮಲಗಿರುವಳಲ್ಲ. ಈಕೆಯು ಮಲಗಿರುವ ಸಮಯದಲ್ಲಿ ನಾನು ಏಡಿಯಂತೆ ಪುರಪ್ರವೇಶ ಮಾಡುವುದು ಸರಿಯಲ್ಲ. ಇವಳನ್ನು ಎಚ್ಚರಿಸಿ ಇಲ್ಲಿನ ವಿದ್ಯಮಾನಗಳನ್ನು ತಿಳಿದುಕೊಂಡು ನಂತರ ಪ್ರವೇಶ ಮಾಡುವೆ. ಹಾಳಾಡ್ಸ್ಕೊಳ್ಳೆ. ಲೇ ಹಾಳಾದ ಮನ್ಮತ, ಇವನಿಗೆ ಬಹಳ ದಿನಗಳಿಂದ ನನ್ನ ಮೇಲೆ ಕಣ್ಣು. ನನ್ನ ರೂಪ ಲಾವಣ್ಯವನ್ನು ನೋಡಿದೆ ಮೋಹಿಸಲು ಬಂದು ಅರ್ಧರಾತ್ರಿಲೇ. ಇವತ್ತು ಬೇಡ ಕಣಪ್ಪ, ನಾಳೆ ಭೇಟಿ ಆಗೋಣ. ನನಗೇನಿದ್ರೆ ಬಾಧಿಸ್ತಿರೋದು, ನಾಳೆ ಭೇಟಿ ಆಗೋಣ ಮನ್ಮತ. ಈ ಹಾಳಾದ ನಿದ್ರೆ ಭಂಗ ಮಾಡೋದಿದೆಯಲ್ಲ, ಅದರಂತ ಪಾಪದ ಕೆಲಸ ಯಾರು ಮಾಡಬೇಕು. ಎಂಥ ಸಕ್ಕರೆ ಅಂತ ಸವಿಯಾದ ನಿದ್ರೆಯಲ್ಲಿದೆ. ಯಾರೋ ನನ್ನ ನಿದ್ರೆನ ಭಂಗ ಪಡಿಸಲಿಲ್ಲ, ಯಾರು ಇರಬಹುದು. ಒಮ್ಮೆ ನೋಡಿಯೇ ಬಿಡ್ತಾರೆ ಜಾಸ್ತಿ. ಪಹರೆಯವರಲ್ಲಿ ಎಚ್ಚರವಾಗಿ ಇದ್ದಿದ್ದಾರೆ. ಆದರೂ ನನ್ನ ನಿದ್ರೆ ಭಂಗಪಡಿಸೋರು ಯಾರಾಗಿರಬಹುದು ನೋಡಿ. ಮೊದಲೇ ಬರ್ಕಟ ಮಂಗಣ್ಣ ಕಪಿ ಚೇಷ್ಟೆ, ಇದ್ರದ್ದೇ ಚೇಷ್ಟೆ. ತಾವಾರು ತಮ್ಮ ನಾಮಾಂಕಿತವೇನು, ಇಲ್ಲಿಗೆ ಬರಲು ಕಾರಣವೇನು, ಈ ಅರ್ಧರಾತ್ರಿ ವೇಳೆ ನನ್ನ ನಿದ್ರೆಗೆ ಭಂಗಪಡಿಸಲು ಕಾರಣವೇನು, ಯಾವ ಕಾರ್ಯಕ್ಕಾಗಿ ಬಂದಿರಬೇಡಿ. ಅಮ್ಮ, ಈ ಪಟ್ಟಣವನ್ನು ನೋಡಿ, ಇದರ ಸೌಂದರ್ಯವನ್ನು ನೋಡಿ ಒಳಗೋಗಿ ಹಿಂಗ್ ಬಂದ್ಬಿಡ್ತೀನಿ ತಾಯಿ. ತಾವು ಯಾರೆಂಬುದನ್ನು ಗೊತ್ತಾಗಲೇ ಇಲ್ವಲ್ಲ ತಾಯಿ. ಒಳಗೋಗಿ ಹಿಂಗೆ ಹಂಗೆ ಹಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ತಾಯಿ. ಹಾಗೆ ಹೋಗಿ ಹೀಗೆ ಬಂದ್ಬಿಡ್ಬಿರೋ. ಹೌದು ಕಣಮ್ಮ. ನಾನಾದರೂ ಈ ಲಂಕಾ ಪಟ್ಟಣದ ದ್ವಾರಪಾಲಕಿ ಲಂಕಿಣಿ. ಪುರಪ್ರವೇಶ ಮಾಡಬೇಕಾದರೆ ಆ ತ್ರಿಮೂರ್ತಿಗಳಿಗೆ ಅಸಾಧ್ಯ, ಈ ಮೂರ್ತಿಯಿಂದ ಸಾಧ್ಯವಾಗುವುದು. ಅಮ್ಮ, ದೇವಾನು ದೇವತೆಗಳಿಗೆ ಅಸಾಧ್ಯವಾಗಿರಬಹುದು, ಈ ರಾಮದೂತನಾದ ನನಗಲ್ಲ ತಾಯಿ. ಅಮ್ಮ, ನೀನು ಆಯುಧವನ್ನು ಪಿಡಿದಿರುವೆ, ನಾನು ನಿರಾಯುಧನಾಗಿ ಬಂದಿರುವೆ ತಾಯಿ. ಅಲ್ಲದೆ ನೀನು ಸ್ತ್ರೀ, ಆದ್ದರಿಂದ ಮೊದಲು ನೀನು ನನಗೆ 3 ಪ್ರಹರಗಳನ್ನು ಕೊಡು. ರಾಮಾನುಗ್ರಹದಿಂದ ಬದುಕುಳಿದರೆ ನಾನು ನಿನಗೊಂದೇ ಒಂದು ಪ್ರಹರವನ್ನು. ನಾನು ಸ್ತ್ರೀ ಆದರೆ ಏನು ಮಾತೃ ಸ್ವರೂಪಳಲ್ಲವೇ, ನನ್ನಿಂದ ಪರಾಜಿತನಾಗುವ ಭಯವೇ ಇಲ್ಲ ತಾಯಿ. ಏತಕ್ಕೆ ಭಯ? ಮೊದಲು ನೀನೇ 3 ಪ್ರಹರಗಳನ್ನು ಕೊಡು, ನಾನು ಒಂದೇ ಒಂದು ಪ್ರಹರಗಳನ್ನು ಕೊಡುವೆನು. ಮೊದಲು ನಾನು ನಿನಗೆ 3 ಪ್ರಹಾರ ನೀಡಬೇಕು. ಹೌದಾ? ಬದುಕಿ ಉಳಿದರೆ ಮರ್ಕಟಕ್ಕೆ ಬುದ್ಧಿ ಭ್ರಮಣೆಯಾದಂತೆ ತೋರ್ತಿರೋದು. ಕುಳಿತುಕೋ. ನಾನು ಬಹಳ ದಿನದಿಂದ ಯಾರಿಗೂ ಪ್ರಹರಿಸಿರ್ಲಿಲ್ಲ. ನಿನ್ನೆಷ್ಟು ಸ್ಮರಿಸ್ಕೋ. ಆಗಲಿ ತಾಯಿ. ಜೈ ಲಂಕೇಶ್ವರ, ಜೈ ಜೈ ರಘುವೀರ ಸಮರ್ಥ. ಇನ್ನು 2 ಪ್ರಹಾರಗಳಿರು. ಕುಳಿತುಕೋ. ನೆರವೇರಿಸು ತಾಯಿ. ಜೈ ಶಾಂಭವಿ. ಪುಡುಪುಡಿ. ಜೈ ಜೈ ರಘುವೀರ ಸಮರ್ಥ. ಈ ಮರ್ಕಟವು ಬಹಳ ಪ್ರಭಾವಶಾಲಿ ಹಾಗೂ ಪರಾಕ್ರಮಶಾಲಿ ಅಂತ ತೋರುತ್ತಿರುವುದು. ಈ ಸಾರಿ ಖಂಡಿತವಾಗಿ ಉಳಿಸುವುದು. ಕುಳಿತುಕೋ.
ಹೆಸರು ತಾಣ ಸಮುದ್ರಕ್ಕೆ ಹೆಸರು ಅಕ್ರ ಮಕ್ರ. ಜೈ ಜೈ ರಘುವೀರ ಸಮರ್ಥ. ಅಮ್ಮ ನಿನ್ನ ಸರದಿಯು ಮುಗಿಯಿತು, ಈಗ ನನ್ನ ಸರದಿ. ಈಗ ಬಾರಪ್ಪ. ಹಾ, ಅಂದು ಪಿತಾಮಹನು ಹೇಳಿದ್ದನು, ಎಂದು ವಾನರ ವೀರನೊಂದು ನೀನು ಪರಾಜಿತರಾಗುವೆಯೋ ಅಂದಿಗೆ ಲಂಕಾಪಟ್ಟಣವನ್ನು ತಿಂದು ರಾವಣನಿಗೆ ಅಪಜಯವೆಂದರು. ಅದು ಇಂದಿಗೆ ಸಾರ್ಥಕವಾಯಿತು. ನಿನ್ನ ಮುಂದೆ ಪ್ರಹಾರದಿಂದ ನನಗೆ ಮುಕ್ತಿಯನ್ನು ಖಂಡಿಸು. ಅಲ್ಲಿ ಕಾಣುವ ಸುಭದ್ರಕ್ಕೆ ಈ ದೇಹವನ್ನು ತಳ್ಳಿಬಿಡು. ನಿರಾತಂಕವಾಗಿ ರಾಮಕಾರ್ಯವನ್ನು ಸಾಧಿಸು. ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶಬಹುದು. ಧನ್ಯನಾದೆನು ತಾಯಿ, ಧನ್ಯನಾದೆನು. ಜೈ ಜೈ ರಘುವೀರ ಸಮರ್ಥ. ಅಂತೂ ಇಂತೂ ಲಂಕಿಣಿಯನ್ನು ಭೇದಿಸಿ ಪುರಪ್ರವೇಶ ಮಾಡಿದ್ದಾಯಿತು. ಆದರೆ ಈ ಬೃಹದಾಕಾರದ ಪಟ್ಟಣದಲ್ಲಿ ಮಾತೆಯವರನ್ನು ಎಲ್ಲಿ ಹುಡುಕಲಿ, ಏನು ಮಾಡಲಿ? ಸೀತೆಯ ಕಾಮುವ ರೀತಿ ಯಾವುದು? ಸೀತೆಯ ಕಾಮುವ ರೀತಿಯು ಯಾವುದು? ಮಾತೆಯ ಪಾದವ ನಾನೆಂದು ಕಾಮೆನ. ಪಟ್ಟಣವೆಲ್ಲವ ಸೋತಿದೆ ನಾಲದೆ ರಾಮ ರಾಮ ರಾಮ. ಪಟ್ಟಣವೆಲ್ಲವ ಸೋತಿದೆ ನಾಲದೆ ಚಿತ್ರದಾರ ಮನೆಯ ಚಲಿಸಿದೆ ನಾನು. ಚಿತ್ರದಾರ ಮನೆಯ ಚಲಿಸಿದೆ ನಾನು. ವಿಚಿತ್ರದಾರ ಮನೆಯ ಚಲಿಸಿದೆ ನಾನು. ಸೀತೆಯ ಕಾಮುವ ಯಾವುದು? ಮಾತೆಯ ಪಾದವ ನಾನೆಂದು ಕಾಮೆನೋ ರಾಮ ರಾಮ ರಾಮ. ಇದೇನಿದು? ಪುರದ ನಾನಾ ಭಾಗಗಳನ್ನು ನಾನಾ ದಿಕ್ಕುಗಳನ್ನು ಹುಡುಕುತ್ತಾ ಹುಡುಕುತ್ತಾ ಆ ರಾವಣನ ಅಂತಃಪುರಕ್ಕೆ ಬಂದು ಬಿಟ್ಟೆನಲ್ಲ. ಇಲ್ಲಿ ಅನೇಕ ಸ್ತ್ರೀಯರೆಲ್ಲರೂ ಪಾನಮತ್ತರಾಗಿ ಸ್ವಇಚ್ಛೆಯಿಂದ ಮಲಗಿರುವರಲ್ಲ. ಆ ಪುರುಷರ ಮಧ್ಯದಲ್ಲಿ ಏನಾದರೂ ಮಾತೆ ಇರುವಳೇನು? ನೋಡಿಕೊಂಡು ಬರುವೆನು. ಎಲ್ಲಿ ಹುಡುಕಿದರೂ ಮಾತೆಯ ದರ್ಶನವೇ ಆಗಲಿಲ್ಲ. ಆ ರಾವಣನ ಶಯನಾಗೃಹದಲ್ಲಿ ಏನಾದರೂ ಮಾತೆ ಇರುವಳೇನು? ನೋಡಿಕೊಂಡು ಬರುವೆನು. ಹಾ ರಾಮಚಂದ್ರ, ಹಾ ರಾಮಚಂದ್ರ, ಸೀತಾ ಮಾತೆಯು ಸಿಕ್ಕಿದಳೆಂದು ಮನಸ್ಸಿನಲ್ಲಿ ಬಹಳ ಸಂತೋಷ ಪಟ್ಟೆನು. ಆದರೆ ಲೋಕಮಾತೆಯಾದ ಸೀತಾ ಮಾತೆಯು ಈ ದುರುಳನ ಪಕ್ಕದಲ್ಲಿ ಮಲಗಿರುವುದನ್ನು ನೋಡಲಾರೆನು ದೇವ, ನೋಡಲಾರೆನು. ಯಾವ ಅಪರಾಧ ಮಾಡಿದೆನೆಂದು ನನ್ನಲ್ಲಿ ಇಲ್ಲಿಗೆ ಕಳಿಸಿದೆಯಾ ದೇವ? ಈ ಪಾಪ ಕೃತ್ಯವನ್ನು ನೋಡುತ್ತಿರುವ ನನ್ನ ಕಣ್ಣುಗಳಾದರೂ ಇಂಗಬಾರದೆ. ಆಯಿತೇನೋ ಮೋಸ ಕಾರ್ಯ, ಆಗುವುದೇ ದುರ್ದೈವವೇ. ಆಯಿತೇನೋ ಮೋಸ ಕಾರ್ಯ, ಆಗುವುದೇ ದುರ್ದೈವವೇ. ಬಾಯೊಳೋ ತುಡಲಾರೆ ನಿದ
ಬಾಯೊಳು ತುಡಲಾರೆದಿದ್ದ ರಾಮಗೆ ತೋಪೇಳಲಿ ಆಯಿತೇನು ಮೋಸ ಕಾರ್ಯ ಅದುದೇ ದುರ್ದೈವವೇ. ದುರುಳನೇಕೆ ಜಯಯೋಳೆಂತೋ ದೂರಿಗೆ ಕಥೆಲೋಕೆದೆ ರಾಮಚಂದ್ರ ದುರುಳನೇಕೆ ಜಯಯೋಳೆಂತೋ ದೂರಿಗೆ ಕಥೆಲೋಕೆದೆ ಆಯಿತೇನು ಮೋಸ ಕಾರ್ಯ ಆಗುದೇ ದುರ್ದೈವವೇ. ರಾಮ 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 ಹಾ ರಾಮಚಂದ್ರ, ಈ ಪಾಪಕೃತ್ಯವನ್ನು ನೋಡುವುದಕ್ಕೋಸ್ಕರ ನನ್ನನ್ನು ಇಲ್ಲಿಗೆ ಕಳಿಸಿದೆಯಾ ದೇವ? ಕಳಿಸಿದೆಯಾ? ನಾನು ಮಾಡಿದ ಅಪರಾಧವಾದರೂ ಏನು ದೇವ, ಏನು? ಪತಿರಥ ಶಿರೋಮಣಿಯಾದ ಸೀತಾ ಮಾತೆಯು ಈ ದುರುಳನ ಪಕ್ಕದಲ್ಲಿ ಮಲಗಿರುವುದನ್ನು ನಾನು ನೋಡಲಾರೆನು ದೇವ, ನೋಡಲಾರೆನು. ಅಮ್ಮ, ಪತಿರಥ ಶಿರೋಮಣಿಯಾದ ಲೋಕಮಾತೆಯಾದ ನೀನೇ ಈ ರೀತಿಯಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ, ಪಾಡೇನು? ರಾಮಚಂದ್ರ, ಈ ಪಾಪಕೃತ್ಯವನ್ನು ನೋಡುತ್ತಿರುವ ನನ್ನ ಕಣ್ಣುಗಳಾದರೂ ಸಿಡಿದು ಹೋಗಬಾರದೆ. ಅಯ್ಯೋ, ಏನು ಮಾಡಲಿ, ಏನು ಮಾಡಲಿ? ಮಾಡುವುದಿಲ್ಲೇನು? ಇವನು ನಿದ್ರಿಸುತ್ತಿರುವ ಸಮಯದಲ್ಲಿ ಇವನನ್ನು ಒಂದೇ ಏಟಿಗೆ ಸಂಹಾರ ಮಾಡಿಬಿಡಲೆ. ಅಯ್ಯೋ ಇಲ್ಲ, ರಾಮಾಜ್ಞೆ ಇಲ್ಲ. ಮಲಗಿ ನಿದ್ರಿಸುತ್ತಿರುವವರನ್ನು ಸಂಹಾರ ಮಾಡುವುದು ಏಡಿತನ. ಪ್ರತ್ಯಕ್ಷ ಕಂಡರು ಪ್ರಾಮಾಣಿಸು, ಪ್ರಾಮಾಣಿಸಿದರು ನಿಧಾನಿಸು, ನಿಧಾನಿಸಿದರು ಸುಧಾರಿಸು ಎಂಬ ಆರ್ಯೋಕ್ತಿಯಂತೆ ಶ್ರೀರಾಮಚಂದ್ರನು ಮಾತೆಯವರಲ್ಲಿ ಕೆಲವು ಕುರುಕುಗಳನ್ನು ಹೇಳಿದ್ದರು. ಅವುಗಳನ್ನು ತಿಳಿಯದೆ ದುರ್ವಾಕ್ಯಗಳನ್ನು ಆಡಿದೆನು ತಾಯಿ, ಕ್ಷಮಿಸು ತಾಯಿ, ನಾನು ಆಡಿದ ದುರ್ವಾಕ್ಯಗಳನ್ನು. ರಾಮಚಂದ್ರನು ಹೇಳಿರುವ ಕುರುಕುಗಳನ್ನು ನೋಡುವೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸ್ಯಲಾಂಛನವಿಲ್ಲ ಮುಂಗಯ್ಯ ಮೇಲೆ, ಮತ್ತೆರಡು ಮಳೆಯಿಲ್ಲ ಸೀತೆಯವಳಲ್ಲ, ಪೂಜಾ ದೈವಳಲ್ಲ ರಾಮ. ವಿದ್ವಾಂಸೋ ಚಿಸುತ್ತಿದೆ ಎಡತಲೆಯ ಹಿಂದೆ, ವಿದ್ವಾಂಸೋ ಚಿಸುತ್ತಿದೆ ಎಡತಲೆಯ ಹಿಂದೆ, ಸೀತೆಯವಳಲ್ಲ ಪೂಜಾತೆಯವಳಲ್ಲ ರಾಮ. ಶ್ರೀರಾಮಚಂದ್ರನು ಹೇಳಿರುವ ಕುರುಕುಗಳಲ್ಲಿ ಈಕೆಯು ಒಂದೂ ಇಲ್ಲ. ಇವಳಲ್ಲಿ ಕಾಕರೇಖೆ ಇರುವುದು. ಆದ್ದರಿಂದ ಇವಳು ಆ ರಾವಣನ ಹೆಂಡತಿಯಾದ ಮಂಡೋದರಿಯೇ ಇರಬಹುದು. ನಾನಿನ್ನು ಮುಂದಕ್ಕೆ ಹೋಗಿ ನೋಡುವೆನು.